1000 ಮೈಲಿ ಜರ್ನಿ ಫಸ್ಟ್ ಸ್ಟೆಪ್ಪಿಂದ ಶುರುವಾಗುತ್ತೆ ಅಂತ ಹೇಳ್ತಾರೆ. ಆ ಫಸ್ಟ್ ಸ್ಟೆಪ್ ತೊಗೊಂಡು ಮುಂದೆ ಹೋಗೋಣ. ನಾವಿವತ್ತಿದ್ದೀವಿ ಕೆಮ್ಮಣ್ಗುಂಡಿಯಲ್ಲಿ. ಇಲ್ಲಿಂದ ಝೀ ಪಾಯಿಂಟ್ಗೆ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀವಿ. ಸೊ ಮತ್ತು ಆನ್ ದ ವೇ ಫಾಲ್ಸ್ ಕೂಡ ಸಿಗುತ್ತೆ ನಮಗೆ. ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಈ ಪ್ಲೇಸ್ ಅಂತ. ಬ್ಯೂಟಿಫುಲ್ ಮಾರ್ನಿಂಗ್. ಸೊ ಲೆಟ್ಸ್ ಗೋ. ಇವಾಗ 6:30 ಆಗಿದ್ದೆ. ಸೊ ವಿಂಡೋ ಕರ್ಟನ್ ಹಾಕಿರೋದ್ರಿಂದ ಗೊತ್ತಾಗಲಿಲ್ಲ, ಇನ್ನೂ ಬೆಳಗ್ಗೆ ಆಗಿಲ್ಲ ಅಂತ ಮಲಗಿಬಿಟ್ಟಿದೆ. ಸೊ ಇವಾಗಲೇ ಬೆಳಗ್ಗೆ ಆಗಿಬಿಟ್ಟಿದೆ. ಸೊ ನಾವು ಆಲ್ಮೋಸ್ಟ್ ಆ ಪಾಯಿಂಟಿಗೆ ಹೋಗ್ತೀವಿ ವಾಕ್ ಮಾಡಿಕೊಂಡು. ಚಳಿಗಾಲ ಶುರುವಾದರೆ ಇನ್ನೂ ಚೆನ್ನಾಗಿರುತ್ತೆ ಈ ಪ್ಲೇಸ್. ಸೊ ಇಲ್ಲಿ ಮೇಲೆ ಉಳ್ಕೊಳ್ಳೋದಕ್ಕೆ ಜಂಗಲ್ ಲಾಡ್ಜಸ್ಸಲ್ಲಿ ಒಂದೇ ಇರೋದು. ಇಲ್ಲಿ ಮೇಲೆ ನೀವು ಉಳ್ಕೋಬೇಕಂದ್ರೆ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅವರೇ ಟ್ರಾನ್ಸ್ಪೋರ್ಟ್ ಎಲ್ಲ ಅರೇಂಜ್ ಮಾಡ್ತಾರೆ. ಫಾಲ್ಸಿಗೆ ಹೋಗ್ಬೇಕಂದ್ರೆ ನೀವೆಲ್ಲ ಉಳ್ಕೋಬೋದು. ಈಗ ಸನ್ರೈಸ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿ ಒಂದು ಫೋಟೋಗಳು ತಗೊಳ್ಳೋದಕ್ಕೆ ಬ್ಯೂಟಿಫುಲ್ ಪ್ಲೇಸ್ ಇದೆ. ನೋಡಿ ಹೇಗಿದೆ ವ್ಯೂ ಅಂತ. ಬ್ಯೂಟಿಫುಲ್ ಆಗಿದೆ. ಈಗ ಒಳಗಡೆ ಹೋಗೋಣ. ಫಸ್ಟ್ ಬ್ಯಾಚ್ ಟ್ರೆಕ್ಕರ್ಸ್ ಒಳಗಡೆ ಹೋಗಿದ್ದಾರೆ. ಝೆಡ್ ಪಾಯಿಂಟ್ ಚಾರಣ ಪ್ರದೇಶ. ಫಾಲ್ಸ್, ಈ ಫಾಲ್ಸು ಕೂಡ ತುಂಬ ಜೋರಾಗಿ ಬರ್ತಾಯಿದೆ. ಯಾಕೆಂದರೆ ಅಬ್ಬಿ ಫಾಲ್ಸು ಜೋರಾಗಿ ಬರ್ತಾಯಿತ್ತು ನೆನ್ನೆ. ಆ ಸೌಂಡ್ ಕೇಳ್ಬೋದು ಇಲ್ಲಿ. ಇಲ್ಲಿ ಚೆನ್ನಾಗಿದೆ ಸಾಕು. ಸೊ ಶಾಂತಿ ವಾಟರ್ ಫಾಲ್ಸ್ಗೆ ಹೋಗೋಕ್ಕೆ ಮುಂಚೆನೇ ನಮಗೊಂದು ಚಿಕ್ಕ ವಾಟರ್ ಫಾಲ್ಸ್ ಸಿಗುತ್ತೆ. ಈ ಸತಿ ನೀರು ಥರ ಆಗ್ಬಿಟ್ಟಿದೆಯಲ್ಲ ನಿಂತು.
ಇಲ್ಲಿ 3 ಥರ ಡಿಯರ್ ಸಿಗುತ್ತೆ. ಒಂದು ಸ್ಪಾಟೆಡ್ ಡಿಯರು, ಚುಕ್ಕೆ ಚುಕ್ಕೆ ಇರುತ್ತಲ್ಲ ಆ ಡಿಯರು, ಅದು ತುಂಬ ಎಲ್ಲ ಕಡೆ ಹೇರಳವಾಗಿರುತ್ತೆ. ಇನ್ನೊಂದು ಸಾಂಬಾ ಡಿಯರು, ಮತ್ತು ಅದು ತುಂಬ ದೊಡ್ಡ ಕೊಂಬಿರುತ್ತೆ ಮೇಲ್ ಜಿಂಕೆಗೆ. ಇನ್ನೊಂದು ಬಂದು ಬಾರ್ಕಿಂಗ್ ಡೇರ್ ಅಂತ, ಅದು ನಾಯಿ ಥರ ಕೂಗುತ್ತೆ, ಮತ್ತು ಕಾಡು ಕುರಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ನಾವು ಹಬ್ಬಿ ಫಾಲ್ಸ್ಗೆ ಹೋದರೆ ಅಲ್ಲಿ ಈ ಥರ ಡೇರ್ಸು ತುಂಬ ಕಾಣಕ್ಕೆ ಅಂದರೆ ಅಲ್ಲೇ ಕಾಣೋದು ನಮಗೆ. ಇಲ್ಲಿ ಈ ಏರಿಯಾದಲ್ಲಿ ನಾವೇನು ಝೀ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ಇಲ್ಲಿ ತುಂಬ ಕಡಿಮೆ ಆ ಥರ ಡೇರ್ಗಳು. ನೋಡಿ ಅಲ್ಲಿ ಇವಾಗ ತಾನೇ ಸನ್ರೈಸ್ ಆಗ್ತಾ ಇದೆ, ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ. ಸೊ ನಾವು ಆ ಪಾಯಿಂಟಿಗೆ ಹೋಗಬೇಕು. ಆಗಲೇ ಕೆಲವರು ಹತ್ತುತ್ತಾ ಇದ್ದಾರೆ, ಅಲ್ಲಿ ತುಂಬ ದೂರ ಕಾಣುತ್ತೆ. ಇದು ದೊಡ್ಡ ಟ್ರೆಕ್ಕಿಂಗ್ ಏನಲ್ಲ, ಇದು ಒಂದು 3 ಕಿಲೋಮೀಟ್ರ್ ಇದೆ ಅಷ್ಟೇ. ಆದರೆ ನೋಡೋದಕ್ಕೆ ತುಂಬ ದೂರ ಅನಿಸುತ್ತೆ. ಕೆಲವೊಂದು ಜಾಗದಲ್ಲಿ ತುಂಬ ಕಡ್ದಾಗಿದೆ. ಸೊ ನಾವು ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ನೆಕ್ಸ್ಟು ನಮಗೆ ವಾಟರ್ ಫಾಲ್ ಸಿಗುತ್ತೆ. ವಾಟರ್ ಫಾಲ್ಸ್ಗೆ ಹೋಗೋಣ. ವಾಟರ್ ಫಾಲ್ಸ್ ಸೌಂಡ್ ಕೇಳ್ತಾ ಇದೆ. ಇದು ಮೇನ್ ವಾಟರ್ ಫಾಲ್ಸ್ಗಿಂತ ಮುಂಚೆ ಬರೋದೇನೆ. ಅದು ಸೌಂಡ್ ಮಾತ್ರ ತುಂಬ ಜೋರಾಗಿದೆ. ಮೇ ಬಿ ಜೋರಾಗಿ ಹರಿತಾ ಇರಬೇಕಿದು. This ಜೋರಾಗಿ ಗಾಳಿ ಬೀಸ್ತಾ ಇದೆ. ನೆನ್ನೆ ವೆದರ್ ಫೋರ್ಕಾಸ್ಟ್ ಹೇಳಿದೆ ಇದು ಮಳೆ ಬರುತ್ತೆ ಅಂತ, ಆದರೆ ಮಳೆ ಏನು ಬಂದಿರಲಿಲ್ಲ ನೆನ್ನೆ. ಆದರೆ ಮೊನ್ನೆ ತುಂಬ ಮಳೆ ಬಂತು ಅಂತ ಹೇಳ್ತಾ ಇದ್ರು. ಅದರಿಂದಾಗಿ ವಾಟರ್ ಫಾಲ್ಸು ಮತ್ತು ಎಲ್ಲ ಕಡೆ ನೀರು ತುಂಬಿಕೊಂಡಿದೆ, ಮತ್ತು ತುಂಬ ಕಡೆ ಸ್ಲಿಪ್ಪರಿ ಜಾರುತ್ತೆ. ಇಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಮರಗಳಿರಲ್ಲ. ನಾವೇನು ಈ ಕಡೆ ನೋಡ್ತಾ ಇದ್ದೀವಿ ಮುಂದೆ, ಆ ಬೆಟ್ಟಗಳು ಕಲ್ಲಿನ ಬೆಟ್ಟಗಳು. ಇಲ್ಲಿ ಸ್ವಲ್ಪ ಎಲ್ಲಿ ನೀರು ಹರಿತಾ ಇದೆ ಅಲ್ಲಿ ಮಾತ್ರ ನಿಮ್ಗೆ ದೊಡ್ಡ ದೊಡ್ಡ ಮರಗಳು ಕಾಣುತ್ತೆ. ಮತ್ತು ಬೆಟ್ಟ ಇರೋ ಕಡೆ ಬರೀ ಹುಲ್ಲಿರುತ್ತೆ. ಮಳೆಗಾಲ ಮುಗಿದ ತಕ್ಷಣ ಹುಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಈ ಮಳೆಗಾಲದಲ್ಲೇ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಿ ಇಲ್ಲಿವರೆಗೂ ಕೆಲವೊಂದು ವೆಹಿಕಲ್ ತೊಗೊಂಡು ಬಂದು ನೋಡಿದ್ದೀನಿ ನಾನು. ಇಲ್ಲಿ ಪಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ತಾರೆ. ಏಕೆಂದರೆ ಅಲ್ಲಿ ನಾವು ಇವಾಗ
ಇವಾಗ ಶಾಂತಿ ವಾಟರ್ ಫಾಲ್ಸ್ ಹತ್ರ ಇದ್ದೀವಿ. ತುಂಬ ಫೋರ್ಸ್ಫುಲ್ಲಾಗಿ ಬರ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇದು ಆನ್ ದ ವೇ ನಾವು ಬರಬೇಕಾದ್ರೆ ಇಲ್ಲಿ ನಮಗೆ ಕಾಣಿಸ್ತಾ ಇದು ಫಾಲ್ಸು, ಅಂದರೆ ದಾರಿಗೆ ಕಾಣುತ್ತೆ ಅಲ್ಲಿ, ಅಷ್ಟು ಜೋರಾಗಿ ಬರ್ತಾ ಇದೆ ಇದು. ಮುಂದೆ ಹೋಗೋಣ, ಇವಾಗ ಜೆಟ್ ಪಾಯಿಂಟಿಗೆ ಹೋಗೋಣ, ನೋಡೋಣ. ಸೊ ಶಾಂತಿ ಫಾಲ್ಸ್ ಆದಮೇಲೆ ನಮಗೆ ಇವಾಗ ಡೈರೆಕ್ಟು ಜೆಟ್ ಪಾಯಿಂಟು. ನೀರಿದೆ, ಎಲ್ಲ ಕಡೆ ನೀರಿದೆ ಇಲ್ಲಿ, ಮತ್ತು ಜಾರುತ್ತೆ, ತುಂಬ ಹುಷಾರಾಗಿ ಹೋಗ್ಬೇಕು. ಬೀಸ್ತಾ ಇದೆ. ಸೊ ಇಲ್ಲಿಂದ ತುಂಬ ಜಾಗವಾಗಿದೆ ವ್ಯೂ ಮಾತ್ರ. ಅವರೆಲ್ಲ ಬೇಗ ಹೋಗಿರ್ತಾರೆ, ಅದಕ್ಕೆ ಇವಾಗ ವಾಪಸ್ ಬರ್ತಾ ಇದ್ದಾರೆ. ಆಗಲೇ 3 ಕಿಲೋಮೀಟರ್ಸ್ ಅಷ್ಟೇ ಇರೋದು, ಅಷ್ಟೇನು ಟೈಮ್ ತೊಗೊಳ್ದು, 1 ಗಂಟೆ ಸಾಕನ್ಸುತ್ತೆ. ಬೆಳಗಿನ ಜಾವ ವಾಕ್ ಬರೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಕಲ್ಲು. ಸೊ ಅಲ್ಲಿ ಫುಲ್ ಬೆಳ್ಕೊಂಡಿರುತ್ತೆ. ಇವಾಗ ಮಳೆಗಾಲ ಜಾಸ್ತಿ ಕಡಿಮೆ ಆಗ್ತಾ ಹುಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಬೋರ್ಡಾಗಿ ಕಾಣುತ್ತಿದೆಲ್ಲ. ಆಮೇಲೆ ಇಲ್ಲಿ ಮಾತ್ರ ಕೆಳಗಡೆ ನಾವೇನು ನೋಡ್ತಾ ಇದ್ದೀವಲ್ಲ, ಇಲ್ಲಿ ನೀರು ಹರಿಯೋ ಜಾಗ ಇದು. ಸೊ ಅದರಿಂದಾಗಿ ದೊಡ್ಡ ಮರಗಳು ಇಲ್ಲಿರುತ್ತೆ. ಆಲ್ಮೋಸ್ಟ್ ಬಂದೇ ಬಿಟ್ಟಿವಿ ನಾವು ಪಾಯಿಂಟ್. ಸ್ವಲ್ಪ ಕಡ್ದಾಗಿದೆ, ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಕೆಂಪು ಕಾಣುತ್ತೆ ನಿಮಗೆ. ಅದು ಬಿಟ್ಟರೆ ಏನು ಇದು ನಾರ್ಮಲ್ ರೋಡಲ್ಲಿ ವಾಕ್ ಮಾಡೋ ಥರನೇ ಇರುತ್ತೆ. ಕೆಲವೊಂದು ಜಾಗದಲ್ಲಿ ಎಸ್ಪೆಷಲಿ ಮಳೆ ಬಂದಾಗ ತುಂಬ ಸ್ಲಿಪ್ಪರಿ ಆಗಿ ಹೋಗ್ಬಿಡುತ್ತೆ ರೋಡು. ನೋಡಿ ಹೂಗಳು. ಇವಾಗ ಸ್ವಲ್ಪ ಕಡಿದಾಗ್ತಾ ಇದೆ.
ಇವಾಗ ಸ್ವಲ್ಪ ಸ್ಟೀಪ್ ಆಗಿದೆ. ಜೋರ ಕೇಳಿಸ್ತಾ ಇದೆ ಈಗ. ಇಷ್ಟು ಉದ್ದ ಮಾಡೋಣ. ಗಾಳಿ ಜೋರಾಗಿ ಬರ್ತಾ ಇದೆ. ಒಂದು ಅರ್ಧ ಗಂಟೆಗೆಲ್ಲ ಬಂದ್ಬಿಟ್ಟು ಆಗಲಿ. ಸ್ಟ್ರೇಟ್ ಟೈಪ್ ಒಳ್ಳೆ ಪ್ಲೇಸ್. ಸ್ಟ್ರಾಂಗ್ ಆಗಿದೆ. ಟೋಪಿ ಹಾರ್ಕೊಂಡು ಹೋಗೋ ಥರ ಇದೆ. ಯಾವುದೇ ಮೊಮೆಂಟಲ್ಲಿ ಟೋಪಿ ಹಾರ್ಕೊಂಡು ಹೋಗ್ಬೋದು. ಯಾಕೆ ಝೆಡ್ ಪಾಯಿಂಟ್ ಅಂತಲೇ ಕರೀತಾರೆ? ಯಾಕೆ ಎಕ್ಸ್ ಇಲ್ಲ, ವೈ ಇಲ್ಲ, ಎ ಇಲ್ಲ? ಯಾಕೆಂದರೆ ಇದು ಝೆಡ್ ಆಕಾರದಲ್ಲಿದೆ. ನೀವು ನೋಡ್ಬೋದಲ್ಲಿ ಈ ಪೀಕ್ ಬಂದು ಝೆಡ್ ಆಕಾರದಲ್ಲಿದೆ. ಸೊ ಅದರಿಂದ ತುದಿಗೆ ಹೋಗ್ಬಿಡೋಣ, ನೋಡೋಣ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಇದೆ, ಕೇಳ್ತಾ ಇದೆ ಗಾಳಿ. ಗಾಳಿ ಫೋರ್ಸು ತುಂಬ ಇದೆ. ಆಲ್ಮೋಸ್ಟ್ ಎಸಿತಾ ಇದೆ ನನಗೆ. ಟೋಪಿ ಎಲ್ಲ ಬೀಳ್ತಾ ಆಗ್ತಾ ಇದೆ. ಇದಾಗಿತ್ತು
caminhar também? Esposinha. Palhaço. ನಾವಿವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಟ್ರೆಕ್ಕಿಂಗ್, 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್. ಕೆಮ್ಮಣ್ಣುಗುಡಿ. ಸೊ ಇವಾಗ ತಾನೇ ಟ್ರೆಕ್ಕಿಂಗ್ ಮುಗೀತು. ನಾವು ಕೆಳಗಡೆ ಬರ್ತಾ ಇದ್ದೀವಿ. ವಾಟರ್ ಫಾಲ್ ಸೌಂಡ್ ನೋಡಿ ಇಲ್ಲಿ ಕೇಳಿಸುತ್ತೆ, ಎಷ್ಟು ಜೋರಾಗಿ ಕೇಳಿಸುತ್ತೆ. ನಾವು ದೂರ ಬಂದಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅದು. ಎಷ್ಟು ದೂರ ಕಾಣುತ್ತೆ, ಆದರೆ ಇದು ಬರೀ 3 ಕಿಲೋಮೀಟರ್ಸ್ ಅಷ್ಟೇ, ಅಷ್ಟೇನು ದೂರ ಇಲ್ಲ. ಇದು ತುಂಬ ಈಸಿಯಾಗಿ ಟ್ರೆಕ್ ಮಾಡ್ಬೋದು ಈ ಪ್ಲೇಸ್. ಮತ್ತು ಅಲ್ಲಿ ಮುಂದೆ ಇರೋರು ತುಂಬ ದೂರ ಇದ್ದಾರೆ ಅನಿಸುತ್ತೆ. 5 ಮಿನಿಟ್ಸ್ ವಾಕ್ ಮಾಡಿದ್ರೆ ನಾವು ಅಲ್ಲೋಗ್ಬಿಟ್ಟು ಸೇರ್ಕೊಂಡ್ಬಿಡ್ತೀವಿ ಅವ್ರ ಹತ್ರ. ಸೊ ಬೆಳಿಗ್ಗೆ ಹೊತ್ತು ಟ್ರೆಕ್ ಬಂದರೆ ಸೊ ಅರ್ಲಿ ಮಾರ್ನಿಂಗ್ ತುಂಬ ಜನ ಇರೋದಿಲ್ಲ. ಇವಾಗ ಟೈಮ್ ಆಗ್ತಾ ಜನ ಜಾಸ್ತಿ ಆಗ್ತಾರೆ. ಮತ್ತು ಇಲ್ಲಿ ಲಾಡ್ಜಸ್ಸಲ್ಲಿ ಜಂಗಲ್ ಲಾಡ್ಜಸ್ ಏನಿದೆ ಅಲ್ಲಿ ಉಳ್ಕೊಳ್ಳೋರಿಗೆ ಒಂದು ಅಡ್ವಾಂಟೇಜ್ ಏನಂದರೆ ಬೇಗ ಬಂದು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಹೇಗಿದೆ.